ಮಾನ್ಯ ಶ್ರೀ ವಿನಯ್ ಕುಲಕರ್ಣಿ ಅಭಿಮಾನಿ ಬಳಗದಿಂದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ವಿನಯ್ ಕುಲಕರ್ಣಿ ಅವರ ವಿರುದ್ಧ ನಡೆದಿರುವ ರಾಜಕೀಯ ಷಡ್ಯಂತ್ರವನ್ನು ವಿರೋಧಿಸಿ ಶನಿವಾರ ದಿನಾಂಕ 25ರಂದು ಧಾರವಾಡದ ಕಲಾಭವನದಿಂದ ಕೆಸಿಸಿ ಬ್ಯಾಂಕ್ ಸರ್ಕಲ್ ವರೆಗೆ ಮೌನ ಮೆರವಣಿಗೆ ನಡೆಸಿದರು. ವಿನಯ್ ಕುಲಕರ್ಣಿ ಅಭಿಮಾನಿಗಳು ಹಾಗೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಸೇರಿ ಅನ್ಯಾಯದ ವಿರುದ್ಧ ನಮ್ಮ ಧ್ವನಿ, ವಿನಯ್ ಕುಲಕರ್ಣಿ ಅವರ ವಿರುದ್ಧ ಮಾಡಿರುವ ಷಡ್ಯಂತ್ರಕ್ಕೆ ಮೌನ ಮೆರವಣಿಗೆ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಸಾವಿರಾರು ವಿನಯ್ ಕುಲಕರ್ಣಿ ಅವರ ಪ್ರೀತಿ ಅಭಿಮಾನಿಗಳು ಭಾಗವಹಿಸಿ ಈ ರಾಜಕೀಯ ಷಡ್ಯಂತ್ರ ವಿರೋಧ ಮೌನ ಮೆರವಣಿಗೆ ನಡೆಸಿದರು. ಈ ಕಳಂಕದಿಂದ ನಮ್ಮ ನಾಯಕರನ್ನು ಮುಕ್ತಿಗೊಳಿಸಿ ಈ ಷಡ್ಯಂತ್ರವನ್ನು ರೂಪಿಸಿದ ರಾಜಕೀಯ ವಿರೋಧಿಗಳಿಗೆ ತಕ್ಕ ಪಾಠ ಕಲಿಸಬೇಕು ಎಂದು ಹಿಂದು ಮುಂದೆಂದು ನಾವು ವಿನಯ್ ಕುಲಕರ್ಣಿ ಅವರ ಪರವಾಗಿ ಅವರ ಶಕ್ತಿಯಾಗಿ ನಿಲ್ಲುತ್ತೇವೆ ಎಂದು ಮೌನ ಮೆರವಣಿಗೆಯಲ್ಲಿ ಕೂಗಿದರು. ಈ ಒಂದು ಮೆರವಣಿಗೆ ಯಾವುದೇ ಒಂದು ಕೋರ್ಟ್ ಆದೇಶದ ವಿರುದ್ಧ ಅಲ್ಲ, ಷಡ್ಯಂತ್ರ ರೂಪಿಸಿದ ಬಿಜೆಪಿಯ ವಿರುದ್ಧ ಆಗಿರುತ್ತದೆ ಅಂತೇಳಿ ಈ ಮೂಲಕ ನಾನು ಹೇಳಲು ಇಚ್ಛಪಡಿಸ್ತೇನೆ. ಯಾಕಂತಂದ್ರೆ ಸನ್ಮಾನ್ಯ ವಿನಯ್ ಕುಲಕರ್ಣಿ ಅವರಿಗೆ ಸತತವಾಗಿ ಅಮಿತ್ ಶಾ ಅವರು ಹುಬ್ಬಳ್ಳಿಗೆ ಬಂದಾಗ ಹೇಳಿದ್ರು, ವಿನಯ್ ನಮ್ಮ ಬಿಜೆಪಿ ಸರ್ಕಾರ ಬಂದ್ರೆ ಅವರನ್ನು ಜೈಲಿಗೆ ಹಾಕುತ್ತೇವೆ ಅಂತೇಳಿ. ಅದೇ ರೀತಿಯಾಗಿ ಯಡಿಯೂರಪ್ಪನವರು ಹೇಳಿದ್ರು, ನಮ್ಮ ಬಿಜೆಪಿ ಸರ್ಕಾರ ಮುಂದೆ ಬಂದ್ರೆ ಆ ವಿನಯ್ ಕುಲಕರ್ಣಿ ಅವರನ್ನು ಜೈಲಿಗೆ ಹಾಕ್ತೇವೆ ಅಂತೇಳಿ. ಯಾವ ಒಂದು ಆಧಾರದ ಮೇಲೆ ಅವರು ಈ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಅಂತೇಳಿ ನಮಗೆ ಎಲ್ಲ ವಿಚಾರ ಬರ್ತಾ ಇದೆ. ಯಾಕಂತಂದ್ರೆ ಯಾವ ರೀತಿಯಲ್ಲಿ ಇವರು ಷಡ್ಯಂತ್ರ ರೂಪಿಸಿದ್ದಾರೆ ಅಂತೇಳಿ ಅವತ್ತಿನಿಂದ ನಮಗೂ ಇಲ್ಲಿವರೆಗೂ ಷಡ್ಯಂತ್ರ ನಮ್ಗೆ ಗೊತ್ತಾಗ್ತಾ ಇದೆ. ಮುಂದಿನ ದಿನಮಾನಗಳಲ್ಲಿ ಮಾನ್ಯ ಶ್ರೀ ವಿನಯ್ ಕುಲಕರ್ಣಿ ಅವರು ಮುಂದಿನ ಒಂದು ಕೋರ್ಟ್ನಲ್ಲಿ ಹೋಗಿ ಸ್ಟೇ ತಗೊಂಡ್ಬಂದು ಕ್ಷೇತ್ರಕ್ಕೆ ಬರ್ತಾರೆ, ಅವರು ಮಂತ್ರಿನೂ ಆಗ್ತಾರೆ. ಮುಂದಿನ ದಿನಮಾನಗಳಲ್ಲಿ ಧಾರವಾಡದ ಎಂಪಿನೂ ಆಗ್ತಾರೆ, ಧಾರವಾಡದ ಶಾಸಕರು ಆಗ್ತಾರೆ ಅಂತೇಳಿ ಈ ಮೂಲಕ ನಾನು ಹೇಳಲು ಇಚ್ಛಪಡಿಸ್ತೇನೆ. ಸನ್ಮಾನ್ಯ ವಿನಯ್ ಕುಲಕರ್ಣಿ ಅವರು ಯುವಕರ ಒಂದು ಶಕ್ತಿ, ಯುವಕರ ಒಂದು ಭಕ್ತಿ, ಯುವಕರಿಗೆ ಒಂದು ಸ್ಫೂರ್ತಿ, ಧಾರವಾಡ ರೈತರಿಗೆ ಒಂದು ಸ್ಫೂರ್ತಿ ಅಂತ ಹೇಳಿ ಈ ಮೂಲಕ ಹೇಳಲು ಇಚ್ಛಪಡ್ತೇನೆ. ವಿನಯ್ ಕುಲಕರ್ಣಿ ಅವರ ತೇಜೋವಧವನ್ನು ಬಿಟ್ಟು ಧಾರವಾಡ ಗ್ರಾಮೀಣದಲ್ಲಿ ಮಾಡಿದಂತ ಅಭಿವೃದ್ಧಿ ಕೆಲಸಗಳನ್ನ ವಿರೋಧಿಗಳು ನೋಡಬೇಕು. ಯಾಕಂದ್ರೆ ನಮ್ಮ ಹೊಲ, ನಮ್ಮ ರಸ್ತೆ, ಊರಿನಲ್ಲಿ ಕಾಂಕ್ರೀಟ್ ರಸ್ತೆ, ಇನ್ನಿತರ ಕೆಲಸಗಳನ್ನು ಕೂಡ ಮಾನ್ಯ ಶ್ರೀ ವಿನಯ್ ಕುಲಕರ್ಣಿ ಅವರು ಮಾಡಿದ್ದಾರೆ. ಅದೇ ರೀತಿಯಾಗಿ ಅವರ ಧರ್ಮಪತ್ನಿಯವರು ಏನು ಮಾನ್ಯ ಶ್ರೀ ವಿನಯ್ ಕುಲಕರ್ಣಿ ಅವರು ಕ್ಷೇತ್ರದಲ್ಲಿ ಇರೋದೇ ಕಾರಣ ಅವರ ಧರ್ಮಪತ್ನಿಯವರಂತ ಶಿವಲೀಲಕ್ಕ ವಿನಯ್ ಕುಲಕರ್ಣಿ ಅವರು ಕೂಡ ಈ ಅಭಿವೃದ್ಧಿ ಕೆಲಸಕ್ಕೆ ಪಣ ತೊಟ್ಟಿದ್ದಾರೆ. ಎಷ್ಟೇ ಕಷ್ಟ ಬಂದ್ರು, ಎಷ್ಟೇ ನ್ಯಾಯಾಲಯದಲ್ಲಿ ಹೋದ್ರೂ ಕೂಡ ಕ್ಷೇತ್ರಕ್ಕೆ ಬಂದು ಎಲ್ಲರನ್ನು ಲವಲವಿಕೆಯಿಂದ ಮಾತನಾಡಿಸಿ ಅವರ ಎಲ್ಲ ಕಷ್ಟ ಸುಖಗಳನ್ನು ಕೇಳ್ತಾರೆ. ಅದೇ ರೀತಿ ಮುಂಬರುವ ದಿನಗಳಲ್ಲಿ ಯಾವುದೇ ಚುನಾವಣೆ ಬಂದರೂ ಕೂಡ ವಿನಯ್ ಕುಲಕರ್ಣಿ ಅವರನ್ನ ಬಿಟ್ಟು ಕೊಡುವುದಿಲ್ಲ ಅಂತೇಳಿ ಈ ಮೂಲಕ ನಾವು ಷಡ್ಯಂತ್ರ ರೂಪಿಸಿದ ಶಕುನಿಗೆ ನಾವು ಹೇಳಲು ಇಚ್ಛಪಡಿಸ್ತೇವೆ.